ನೋಡಿ ನಾನಿವತ್ತು ತುಂಬ ರುಚಿಕರವಾದ ಹೀರೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಯಾರು ಹೀರೆಕಾಯಿ ಪಲ್ಯನ ಊಟ ಮಾಡದೇ ಇರೋರು ಕೂಡ ಈ ಥರ ಮಾಡಿದ್ರೆ ಊಟ ಮಾಡ್ತಾರೆ. ಇದು ಚಪಾತಿ ಜೊತೆಗೆ ಲಂಚ್ ಬಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಇದೇ ಥರ ಹೀರೆಕಾಯಿ ಪಲ್ಯ ಮಾಡಿಕೊಡಿ, ಊಟ ಮಾಡದೇ ಇರೋರು ಕೂಡ ಮಾಡ್ತಾರೆ. ನೋಡಿ ಇವಾಗ ಹೀರೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಮೊದಲಿಗೆ ಒಂದು ಈರುಳ್ಳಿ ಕಟ್ ಮಾಡಿ, ಮತ್ತು ಕೊತ್ತಂಬರಿ, ಹೀರೆಕಾಯಿ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹೀರೆಕಾಯಿನ, ಕರಿಬೇವು ನೋಡಿ ಇಷ್ಟು ಕಟ್ ಮಾಡಿ ತಗೊಳ್ಳಿ. ಮತ್ತು ಇದಕ್ಕೆ ಒಗ್ಗರಣೆ ಹಾಕೋಣ ಬನ್ನಿ. ಒಂದು ಪಾತ್ರೆ ಇಟ್ಟು ಅದನ್ನು ಬಿಸಿ ಮಾಡೋಕ್ಕೆ ಬಿಡಿ. ಅದಕ್ಕೆ ಎಣ್ಣೆ ಹಾಕಿ 2 ಟೇಬಲ್ ಸ್ಪೂನು ನೋಡಿ. ಈ ಥರ ಬಿಸಿ ಆದಮೇಲೆ ಎಣ್ಣೆ ಹಾಕಿ, ಎಣ್ಣೆ ಹಾಕಿದ ಮೇಲೆ ಎಣ್ಣೆ ಬಿಸಿ ಆದಮೇಲೆ ಇವಾಗ ಸಾಸಿವೆ ಹಾಕ್ಕೊಳ್ಳಿ, ಮತ್ತು ಜೀರಿಗೆ ನೋಡಿ, ಕರಿಬೇವು ಹಾಕಿ, ಮತ್ತು ಈರುಳ್ಳಿ ಕಟ್ ಮಾಡಿದ್ವಲ್ಲ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಇವಾಗ ಈರುಳ್ಳಿ ಎಲ್ಲ ರೆಡ್ ಆಗಿ ಒಂದು ಹದಕ್ಕೆ ಬರಬೇಕು, ಅಲ್ಲಿ ತನಕ ಫ್ರೈ ಮಾಡಿ. ನೋಡಿ ಈ ಥರ ಫ್ರೈ ಮಾಡಿ ಚೆನ್ನಾಗಿ ಈರುಳ್ಳಿ ಎಲ್ಲ ರೆಡ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು. ಮತ್ತು ಕೊತ್ತಂಬರಿ ಹಾಕಿ, ಮೇಲ್ಗಡೆ ಕೊತ್ತಂಬರಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಇವಾಗ ನೋಡಿ ಈ ಥರ ಫ್ರೈ ಮಾಡಿ. ಈರುಳ್ಳಿ ಎಲ್ಲ ಹಸಿ ಇರಬಾರ್ದು, ಚೆನ್ನಾಗಿ ರೆಡ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡಬೇಕು. ಇವಾಗ ನಾವು ಕಟ್ ಮಾಡಿರೋ ಹೀರೆಕಾಯಿನ ಎಣ್ಣೆಗೆ ಹಾಕಿ ನೋಡಿ. ಈ ಥರ ಕಟ್ ಮಾಡಿರೋ ಎಲ್ಲ ಹೀರೆಕಾಯಿನೂ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಎಲ್ಲನೂ ಫ್ರೈ ಮಾಡಬೇಕು. ಈರುಳ್ಳಿ, ಜೀರಿಗೆ ಎಲ್ಲನೂ ಎಣ್ಣೆಯಲ್ಲಿ ಹೀರೆಕಾಯಿ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿದ್ರಲ್ಲ, ಇದೇ ಥರ ಮಿಕ್ಸ್ ಮಾಡಿ ನೀವು ಮೇಲ್ಗಡೆ ಸ್ವಲ್ಪ ಅರಿಶಿನ ಹಾಕಿ, ಅರಿಶಿನ ಹಾಕಿದ ಮೇಲೆ ಇವಾಗ ಟೇಸ್ಟ್ಗೆ ತಕ್ಕಂತೆ ಉಪ್ಪು ಹಾಕಿ, ನೋಡಿ ಈ ಥರ ಇದಕ್ಕೆ ಇವಾಗ ಮತ್ತೆ ಮಿಕ್ಸ್ ಮಾಡಿ. ಅರಿಶಿನ ಉಪ್ಪು ಎಲ್ಲ ಹೀರೆಕಾಯಿ ಜೊತೆಗೆ ಚೆನ್ನಾಗಿ ಬೆರಿಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಿ. ಇಲ್ಲಾಂದರೆ ಒಂದೇ ಕಡೆ ಉಪ್ಪು ಆಗಿಬಿಡುತ್ತೆ, ಈ ಥರ ಆಗುತ್ತೆ. ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ ನಾನು ತೋರಿಸ್ತಾ ಇದ್ದೀನಲ್ಲ, ಇದೇ ಥರ ಮಿಕ್ಸ್ ಮಾಡಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ. ಇವಾಗ ಸ್ವಲ್ಪ ಮೆತ್ತಗೆ ಆಗಕ್ಕೆ ಬಿಡಬೇಕು ಹೀರೆಕಾಯಿನ. ಹೀರೆಕಾಯಿ ಈ ಥರ ಕುದ್ದು ಮೆತ್ತಗಾದಮೇಲೆ ಸ್ವಲ್ಪ ಖಾರ ಹಾಕಬೇಕು. ನಿಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಖಾರ, ಉಪ್ಪು ಹಾಕ್ಕೊಳ್ಳಿ. ಮತ್ತು ಮೇಲ್ಗಡೆ ಶೇಂಗಾ ಹಿಂಡಿ ಹಾಕಿ ನೋಡಿ. ಈ ಥರ ಶೇಂಗಾ ಹಿಂಡಿ ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲನೂ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿದ್ರೇ ನಿಮಗೆ ಮಾಡಬೇಕನ್ಸುತ್ತೆ, ಆ ಥರ ಬಂದಿದೆ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಎಲ್ಲರೂ ಇಷ್ಟಪಟ್ಟು ಊಟ ಮಾಡ್ತಾರೆ ಚಪಾತಿ ಜೊತೆಗೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇದಕ್ಕೆ ಸ್ವಲ್ಪ ನೀರು ಹಾಕಿ, ಶೇಂಗಾ ಹಿಂಡಿ ಹಾಕಿದ್ವಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿ ಗಟ್ಟಿಯಾಗುತ್ತೆ. ನೀರು ಹಾಕಿದರೆ ಸ್ವಲ್ಪ ಗ್ರೇವಿಯಾಗಿ ಬರುತ್ತೆ, ಅದಕ್ಕೆ ನೀರು ಹಾಕಬೇಕು. ನೋಡಿ ನಾನು ಹೇಗೆ ಮಾಡಿದೆ ಅದೇ ಥರ ನೀವು ಮಾಡಿ. ಎಷ್ಟು ಚೆನ್ನಾಗಾಗಿದೆ ನೋಡಿ. ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು ಈ ಥರ. ನೋಡಿ ನೀವು ಟ್ರೈ ಮಾಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ನಿಮ್ಮ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ಊಟ ಮಾಡ್ತಾರೆ. ಇದೇ ಥರ ಮಾಡಿ ನೋಡಿ ನೀವು ಒಂದ್ಸಲ. ಲಂಚ್ ಬಾಕ್ಸ್ಗೆ ಮಕ್ಕಳಿಗೆ ಹಾಕ್ಕೊಡಿ, ಚಪಾತಿ ಜೊತೆ ಅಂತೂ ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ ಈ ಪಲ್ಯ. ನೋಡಿದ್ರಲ್ಲ, ನನ್ನ ರೆಸಿಪಿ ಇಷ್ಟವಾದಲ್ಲಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ, ನನ್ನ ರೆಸಿಪಿ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್.